ಹಾಯ್ ಬಾಯ್. ನಾನಿವತ್ತು ಬೆಳಗ್ಗೆ ಬೆಳಗ್ಗೆನೆ ನ್ಯೂಟ್ರಿಷನ್ ಶೇಕ್ ಕುಡ್ಕೊಂಡು ನನ್ನ ದಿನನ ಶುರು ಮಾಡಿದೆ. ಗಾಡಿನೇ ಕೈ ಕೊಟ್ಬಿಡೈತೆ. ಏನ್ ಮಾಡೋದಂತಾನೆ ಗೊತ್ತಾಯ್ತಿಲ್ಲ. ವಾಟರ್ ವಾಶ್ ಮಾಡಿಸ್ದೆ ನೆನ್ನೆ, ನೋಡಿದ್ರೆ ಇವತ್ತು ಸ್ಟಾರ್ಟ್ ಆಯ್ತಿಲ್ಲ ಬೆಳಗ್ಗೆನೆ. ಹೌದಾ? ಅಯ್ಯೋ ಇದಾಗಲ್ವಲ್ಲ ಬ್ರೋ, ಅಂಗಡಿಗೆ ಹೋಗ ನಟ ಹೊಡಿತೀರಾ? ಸುಮ್ನೆ ಟೈಮ್ ವೇಸ್ಟ್ ಆಗಿದೆ. ಇದು ಆಗಲ್ವಾ, ಬರೀ ಗ್ಯಾರೇಜ್ಗೆ ಹೋಗ್ಬಿಡೋಣ. ಈ ಕೈಗಲ್ಲ, ಈ ಕೈಗೆ ಹಾಕ್ಬೇಕು ವಜ್ಜನ. ಅವನಾ ಹೊಡಿತೀರಾ? ಬಿಸ್ತಲ್ ಹಾಕಿದೆ ನೈಟ್ ಎಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಬಿಸ್ತಲ್ ಹಾಕಿದೆ ನೈಟ್ ಎಲ್ಲ. ಇಂಡಿಕೇಟರ್ ವರ್ಕ್ ಆಯ್ತಿಲ್ಲ ಬ್ರೋ, ಬ್ಯಾಟ್ರಿ ವೀಕ್ ಆಯ್ತು ಅನ್ಸುತ್ತೆ. ಜೀವನದಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದಾರಂತ ಮುಖ್ಯ ಅಲ್ಲ. ಒಬ್ಬ ಫ್ರೆಂಡು ನೀನ್ ನುಗ್ಗು ಮಗ ನಾನು ಮಾಡ್ತೀನಿ, ನಾನು ನಿನ್ ಜೊತೆ ಇರ್ತೀನಿ, ನೀನು ಮಾಡು ಮಗ, ನಿನ್ ಸಪೋರ್ಟ್ ನಾನು ಕೊಡ್ತೀನಿ ಅಂತಾರಲ್ಲ, ಅಂತ ಫ್ರೆಂಡ್ನ ಟ್ಯಾಗ್ ಮಾಡಿ ಗೈಸ್. ಎಂತಕರ ವಾಟರ್ ವಾಶ್ ಮಾಡಿಸ್ನೋ ಅನ್ಸ್ಬಿಟ್ಟಿದ್ದಲ್ಲಪ್ಪ. ಈ ಗಾಡಿಗೆ ಸ್ಟಾರ್ಟೇ ಆಯ್ತಿಲ್ಲ. ಇದಕ್ಕಿದಂಗೆ ರಫಕ್ ಅಂತ ಸ್ಟಾಪ್ ಆಗೋಯ್ತು. ಅಣ್ಣ ರೆಡಿ ಮಾಡ್ಕೊಡ್ತೀನಿ. ವಾಟರ್ ವಾಶ್ ಮಾಡಿಸ್ತೀನಿ. ನೆನ್ನೆ ವಾಷಿಂಗ್ ಮಾಡಿದೆ, ಸ್ಟಾರ್ಟ್ ಆಯ್ತಿಲ್ಲ ಸಡನ್ ಆಗಿ. ಆ ಕಡೆ ಹಾಕ್ಲಾ? ಈಗ ಮೇಲೆ ಹೆಸರು, ಈ ಗಾಡಿ ಹೆಸರು ಶೀಲಾವತಿ ಅಲ್ಲ, ಕಲಾವತಿ ಅಂತಿದ್ದಾನ. ಬೆಳಿಗ್ಗೆ ಕೈ ಕೊಟ್ಬಿಟ್ಟಲ್ಲಿ ಶೀಲಾವತಿ. ಕೈ ಬೇಕಪ್ಪ ಈ ಗಾಡಿ ರೆಡಿ ಮಾಡ್ಸಕ್ಕೆ. ಎಷ್ಟೆಷ್ಟು ಜನ ನಾನು ನೋಡಿ ನಗಾಡ್ತಿದ್ದೀರಾ. ನಗಾಡ್ರಿ. ಸದ್ಯಕ್ ನಂದು ಇವಾಗ ಡೌನ್ ಫಾಲ್ ನಡೀತೈತೆ, ನಗಾಡ್ತಿದ್ದೀರಾ. ನಗಾಡ್ರಿ. ನಂದು ಒಂದ್ಸಲಿ ಕಂಬ್ಯಾಕ್ ಕೊಡ್ತೀನಿ ನೋಡ್ರಿ. ನಿಮ್ ನಗು ಎಲ್ಲಿಗೆ ಓಡೋಗಿರ್ತಂತಾನೆ ಗೊತ್ತಿರಲ್ಲ. ಆ ಲೆವೆಲ್ ಕಂಬ್ಯಾಕ್ ಕೊಡ್ತೀನಿ. ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಮಾರುತಿ 800 ನನ್ ಕಣ್ಣಿಗೆ ಬಿತ್ತು. ಇದು ನಂಬರ್ ಪ್ಲೇಟ್ ನೋಡುಗುರು, ಏನ್ ಕ್ರೇಜಿ ಮಾಡಿಫೈ ಮಾಡ್ಸೋರು ಅಂದ್ರೆ, ಈ ಗಾಡಿ ನೋಡೋದವ್ರಿಗೆಲ್ಲ ಒಂದ್ ಸೆಕೆಂಡ್ ಇದ್ರ ಮೇಲೆ ಲವ್ ಆಗ್ಬಿಡ್ಬೇಕು ಅಂತ. ಬ್ರೋ ಟ್ರೈ ಮಾಡು ಬ್ರೋ, ನಾನೆಲ್ಲ ಟ್ರೈ ಮಾಡಿದೀನಿ, ನೀವು ಟ್ರೈ ಮಾಡ್ರಿ. ಆಗುತ್ತಾ? ಸ್ಟಾರ್ಟ್ ಆಗುತ್ತಾ ನೋಡೋಣ. ಬೆಂಕಿನೇ ಬತ್ತಿಲ್ಲ ಬ್ರೋ. ನಮ್ಮ ಅಪ್ಪನ ಗಾಡಿಗೆ ಹಿಂಗೆ ಹಾಕ್ಸಿನಿ, ಪಂಪ ಅಂತ ಹೊಡೆದ್ರೆ ಸಾಕು, ಕಿಕ್ಕಿ ಅನ್ಬಾರ್ದು, ಪಂಪ ಅನ್ಬೇಕು. ನಮ್ಮ ಬೇಬಿನೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ದುಡಿಯೋ ಟೈಮಲ್ಲಿ ಕುಂತು ತಿನ್ನೋ ಟೈಮಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ ಚಿನ್ನ ಅಂತ ಹಾಕ್ಸವ್ರೆ. ಈ ಆಟೋ ಡ್ರೈವರ್ಗಳಿಗೆಲ್ಲ ಅದು ಎಲ್ಲಿಂದ ಸಿಗುತ್ತೋ ಅಂತ ಗೊತ್ತಿಲ್ಲ ಕಣಪ್ಪ. ಕ್ರೇಜಿ ಲೈನ್ಗಳು ಸಿಗುತ್ತೆ. ಅದು ಮೋಟೋ ವ್ಲಾಗಿಂಗ್ ಫೀಲ್ಡ್ಗಳಿದ್ರೆ ಹಂಗೆ ಅನ್ಸುತ್ತೆ, ತಗೊಳ್ಳೋದು ಮರೋದು. ನಮ್ಮ ಬೇಬಿನ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನೋಡ್ರಿ. ಇಲ್ಲಿ ನಮ್ಮ ಬೇಬಿ ಇದೆ, ನಾನು ಕೋಟಿ ದುಡ್ಡು, ಇದರಲ್ಲೇ ಇರೋದು ಕೋಟಿ ದುಡ್ಡು. ಏನು ಅನ್ಕೊಂಡಿದ್ದೀರಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಾಕ್ಸ್ಬೇಕು, ಬಾಯ್ ಟಯರ್ ಹಾಕ್ಸ್ಬೇಕು. ಆಮೇಲೆ ಮುಂದೆಗಡೆ ಇರೋದು ಅದು ಆಯಿಲ್ ಚೀಲ್ ಹೋಗೈತೆ, ಆಯಿಲ್ ಬ್ರೇಕ್ ಪ್ಯಾಡು ಅವೆಲ್ಲ ಹಾಕ್ಸ್ಬೇಕು. ಹಾಕ್ಸೋಣ ಅಂತ ಅನ್ಕೊಂತೀನಿ, ಟೈಮ್ ಸಿಗ್ತಾಯಿಲ್ಲ. ಹಾಕ್ಸೋಣ, ನಂದು 2-3 ದಿನದಲ್ಲಿ ಹಾಕ್ಸೋಣ. ಒಂದು ರಿಮೋಟ್ ಕಂಟ್ರೋಲ್ ಕಾರ್ ತಗೊಳೋಣ, ಆಮೇಲೆ ಒಂದು ಸೈಕಲ್ ತಗೊಳೋಣ. ಬೇರೆ ಒಳ್ಳೊಳ್ಳೆ ಗಾಡಿಗಳ ಕರೆಕ್ಷನ್ ಮಾಡೋಣ. ಏನಂತೀರಾ? ನಮ್ಮ ಬ್ರೋ ನಿಂತು ಮಾಡಿಸ್ತಾವ್ರೆ. ಬ್ರೋ ನಿಮ್ಮ ಗಾಡಿಲ ಚೆನ್ನಾಗೈತೆ, ಆರ್ನು ಪಂಪ ಅಂತ ಹೊಡೆಯೋದು ಚೆನ್ನಾಗೈತೆ. ಕರೆಂಟ್ ಬರ್ತಾಯಿಲ್ವಾ? ಈ ಕರೆಂಟ್ಗೆಲ್ಲ ಎಲ್ಲಪ್ಪ ಹೋಗೋದು ನಾವು. ಗಾಯ್ಸ್, ಈ ಗಾಡಿಗೆ ಇವಾಗ ಕರೆಂಟ್ ಸಪ್ಲೈ ಆಯ್ತಲ್ಲ. ಕರೆಂಟ್ ಸಪ್ಲೈ ಆಗ್ಬೇಕಂದ್ರೆ ಏನು ಮಾಡಬೇಕು? ಪೊಲೀಸ್ ಅಂಕಲ್ಲು ಬಾಯ್ ಹೊಡ್ನಾ ಇಲ್ವಾ? ಏಯ್ ನುಗ್ಲಿ ಬದಾರ. ನನಗೆ ಗುಲಾಬ್ ಜಾಮೂನ್ ಕಲಾಕಲ. ಬಜಾಜ್ ಕಂಪ್ನಿಯವ್ರು ಹೆಂಗೆ ಹೇಳ್ತಾರೋ ಹಂಗೆ RC 200 ಕೇಳಬೇಕು. ಅಣ್ಣ ಒಂದೇ ನಿಮಿಷ ಹೊಂಟೋಗ್ತೀನಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಡುಮ್ಮಲ್. ಅಣ್ಣ ನೆನೆ ವಾಟರ್ ವಾಶ್ ಮಾಡಿದೆ, ಸ್ಟಾರ್ಟ್ ಆಯ್ತಿಲ್ಲ. ನೀರಣ ಅದು ವಾಶ್ ಮಾಡೋದಂದಲ್ಲ, ನೋಡೋಣ ಅಂತ ಬಿಚ್ಚಿದ್ದೀನಿ. ಇದಕ್ಕೆ ಟರ್ಟ ಏನಂತಾರಪ್ಪ, ಅದಕ್ಕೆ ಅದೇನಂತಾರಪ್ಪ, ಅದಕ್ಕೆ ಮರ್ತಿ ಹೋಗ್ಬಿಟ್ಟು. ಅಲ್ಲ ಥ್ರಾಟ್ ಅಲ್ಲ, ಏನಂದೆ? ಎಷ್ಟೇ ಎಲ್ಲೇ ಏನೇ ಮಾಡಿದ್ರು ಈ ಕಾಂಪೌಂಡರ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾಡಿಸ್ತಾರೆ. ಈ ಥರ ಲೆಜೆಂಡ್ಸ್ಗಳ ಹತ್ರ ಮಾತ್ರ ಮಾಡಿಸ್ಬೇಕು ಗಾಡಿಗಳು. ಬೇರೆ ಅದು. ಅಣ್ಣ ಥ್ಯಾಂಕ್ಸ್ ಬ್ರೋ.
ಬರೋದಾ? ಮನೆಗೆ ಆವಾಗಲೇ ಬಂದೆ ಗಾಡಿ ರೆಡಿ ಮಾಡಿಸ್ಕೊಂಡು. ಬೇಬಿ ಇವತ್ತು ಬೆಳಗ್ಗೆನೇ 500 ರೂಪಾಯಿ ಟ್ಯಾಕ್ಸ್ ಆಗ್ತು. ಅಯ್ಯಯ್ಯೋ ಏನಿದು ಮೀಟ್ರ್ ಬೋರ್ಡ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಅಲ್ಲಿ ರೆಡಿ ಮಾಡ್ಸೋಕೆ ಹೋಗಿದ್ದು, ಗಾಡಿ ಸ್ಟಾರ್ಟ್ ಆಯ್ತಿಲ್ಲ ಅಂತ ಗಾಡಿ ರೆಡಿ ಮಾಡ್ಸೋಕೆ ಹೋಗಿದ್ದು. ಇವಾಗ ಮೀಟ್ರ್ ಬೋರ್ಡ್ ವರ್ಕ್ ಆಯ್ತಿಲ್ಲ. ಆಮೇಲೆ ಪೆಟ್ರೋಲ್ ಪಾಯಿಂಟ್ ಎಷ್ಟೇ ತೋರಿಸ್ತಾ ಇಲ್ಲ, ಫುಲ್ ಟ್ಯಾಂಕ್ ಅಂತ ತೋರಿಸ್ತೈತೆ. ಬ್ಲಿಂಕ ಹೊಡಿತೈತೆ, ಬ್ಲಿಂಕು ಹೊಡಿತೈತೆ. ಡೇ ಬೈ ಡೇ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಾನೆ ಇರುತ್ತೆ. ನಾವು ಅದನ್ನು ಫೇಸ್ ಮಾಡ್ಕೊಂಡು ಹೋದರೆ ಸಾಕು. ಜೀವನದಲ್ಲಿ ಬದುಕೋದು ಕಲ್ತ್ಬಿಡ್ತೀವಿ. ಆಸ್ಕೆನ ದೊಡ್ಡದು ಮಾಡ್ಕೋಬೇಕು. ಆ ಲೆವೆಲ್ ನಮ್ಮ ದೊಡ್ಡ ಕನಸುಗಳಿರಬೇಕು. ನಾಳೆ ಬೆಳಿಗ್ಗೆ ಅನ್ನೋಷ್ಟೊಳಗಂದ್ರೆ ನೀನು ಸಕ್ಸಸ್ ಆಗ್ಬಿಡ್ತೀಯ, ದುಡ್ಡು ಮಾಡ್ಬಿಡ್ತೀಯ. ಕಷ್ಟಪಡ್ತೀಯ 5 ವರ್ಷ ಕಷ್ಟಪಟ್ಬಿಟ್ಟು ಸರಿ ದುಡ್ಡು ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಇನ್ನೇನು ಲೈಫಲ್ಲಿ ನೀನು ಎಂಜಾಯ್ ಮಾಡಬೇಕು. ನಾಳೆ ಬೆಳಿಗ್ಗೆ ನೀನು ಫುಲ್ ಶ್ರೀಮಂತ, ನೀನು ಸಕ್ಸಸ್ಫುಲ್ ವ್ಯಕ್ತಿ. ಇವತ್ತು ನೈಟೇ ಸತ್ತಾಗ್ಬಿಟ್ರೆ ಏನು ಪ್ರಯೋಜನ ಬಂತು? ದುಡ್ಡು ಮ್ಯಾಟ್ರ್ ಆಗುತ್ತೆ, ಬಟ್ ದುಡ್ಡಿನ ಜೊತೆ ಆರೋಗ್ಯನೂ ಇರಬೇಕು. ದುಡ್ಡೇ ಎಲ್ಲ ಅಲ್ಲ, ಆದರೂ ದುಡ್ಡೇ ಎಲ್ಲ. ಗೊತ್ತಾ ನಿಮಗೆ? ದುಡ್ಡೇ ದೊಡ್ಡಪ್ಪ. ಏನದು ಮನಿ ಕೆನಾಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ, ಅದು ಸುಳ್ಳು. ಮನಿ ಬೈ ಹ್ಯಾಪಿನೆಸ್. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಫಸ್ಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಫೈನಲಿ ಗಾಡಿ ಪಾಸ್ಬುಕ್ಕು ರೆಡಿ ಆಗೋಯ್ತು. ಕರ್ನಾಟಕ ಬ್ಯಾಂಕ್ ಮಾಡಿಸ್ತೆ ಗೈಸ್ ಹೊಸದು. 1,000 ಟ್ಯಾಕ್ಸ್ ಹಾಕಿದ್ರು. ಇವ್ರೇನು ಗೈಸ್ ಮಿನಿಮಮ್ 1,000 ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂತಾರೆ. ನನ್ನ ಇರೋ ಬರೋದನ್ನೆಲ್ಲ ಬಂದಂಗೆ ಅವಾಗಲೇ ಖಾಲಿ ಮಾಡ್ಕೊತಿರ್ತೀನಿ. ಒಟ್ಟಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತೀನಿ. ಅದೇನಂತ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಬ್ಯಾಂಕವೇ ನೋಡ್ರಿ, ಎಲ್ಲ ಬ್ಯಾಂಕ್ಗಳನ್ನೂ ಓಪನ್ ಮಾಡ್ಸೋಣ. ಎಲ್ಲ ಒಂದು ಕಡೆಯಿಂದ ಅಕೌಂಟ್ ಬ್ಯಾಂಕ್ಗಳು ನೋಡಿದ್ರೆ ಹಂಗೆ ಸೈಕಾಗ್ಬಿಡ್ಬೇಕು. ಬ್ಯಾಲೆನ್ಸ್ ನೋಡಿದ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಎಲ್ಲ 2 ರೂಪಾಯಿ 3 ರೂಪಾಯಿ ಮೇಂಟೈನ್ ಮಾಡೋಣ. ಅಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕು ಟ್ರಾನ್ಸಾಕ್ಷನ್ನು ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಒಂದು ಸ್ವಲ್ಪ ಜಾಸ್ತಿ ಮಾಡಿದ ತಕ್ಷಣವೇ ಮೆಸೇಜ್ಗಳು ಸ್ಟಾರ್ಟ್ ಆಗೋಯ್ತು. ಯುವರ್ ಮಂತ್ ಟ್ರಾನ್ಸಾಕ್ಷನ್ ವಾಸ್ ಅದು ಇದು ಅಳು ಮುಳು ಸಾಂಬಾರು ಇಡ್ಲಿ ವಡೆ ಚಟ್ನಿ ಅಂತ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೇ ಯಾಕೆ ಬೇಕು ಸವಾಸನೆ ಬೇಡ ಅಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಓಪನ್ ಮಾಡಿಸ್ಕೊಂಡ್ಬಿಟ್ಟೆ. ಅಯ್ಯೋ ಏನು ಗೈಸ್ ಇದು ಕೊಚ್ಚೆ. ಇಲ್ಲಿ ಯಾವಾಗ ಮಳೆ ಆಯಿತು? ಇಷ್ಟು ತನಕ ಚೆನ್ನಾಗಿತ್ತಲ್ಲ, ನೆನ್ನೆ ತಾನೇ ಚೆನ್ನಾಗಿತ್ತಲ್ಲ. ಇಲ್ಲಿ ಯಾವಾಗ ಕೊಚ್ಚೆ ಸ್ಟಾರ್ಟ್ ಆಯಿತು? ನನ್ನ ಗಾಡಿ ಬೇಬಿನ ವಾಶ್ ಮಾಡಿಸಿದೆ ಕಲಾವತಿ. ಓ ಮೈ ಗಾಡ್, ನೀವೆಲ್ಲೆಲ್ಲ ಸುತ್ತಾಡಕ್ಕೆ ಹೋಗ್ತೀರಾ? ಈ ಥರ ಎಲ್ಲ ಬರಬೇಕಪ್ಪ ನೀವು. ಸುಮ್ಮನೆ ಎಲ್ಲೆಲ್ಲ ಸುತ್ತಾಡಕ್ಕೆ ಹೋಗ್ತೀರಾ. ನಾವು ನೋಡ್ರಿ ನೀವೆಲ್ಲ ಸುತ್ತಾಡಕ್ಕೆ ಹೋಗ್ತೀರಾ ಅಲ್ಲಿ ಇಲ್ಲಿ ಆ ಕೆಸರಲ್ಲಿ ನಾವೆಲ್ಲ ಹೋಗೋದೇ ಬೇಡ, ಇಲ್ಲೇ ಇರುತ್ತೆ, ನಮ್ಮ ಏರಿಯಾಗಳಲ್ಲೇ ಇರುತ್ತೆ. ಏನು ಅನ್ಕೊಂಡಿದ್ದೀರಾ? ವರ್ಕ್ ನಾನು ಫ್ರೀ ಟೈಮ್ಗಳಲ್ಲಿ ಕಷ್ಟಪಟ್ಕೊಂಡು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ನೀವೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಎಲ್ಲ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ಅದೆಲ್ಲ ಮಾಡ್ಕೊಳ್ರಿ. ಸೊ ಇವಾಗ ನಂದು ಡ್ಯೂಟಿ ಟೈಮ್ ಹೊರಡೋ ಟೈಮ್ ಬಂತು. ಮತ್ತು ಚಾನಲ್ ಯಾರ್ಯಾರು ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯೂಟ್ಯೂಬಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ಸ್ಟಾ ಫ್ಯಾಮಿಲಿ ಯಾರು ನೋಡ್ತಿದ್ದೀರಾ, ಯೂಟ್ಯೂಬ್ ಫ್ಯಾಮಿಲಿ ಯಾರು ನೋಡ್ತಿದ್ದೀರಾ, ಯೂಟ್ಯೂಬಲ್ಲಿ ನೋಡೋರು ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಿರೋ ಫ್ಯಾಮಿಲಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ರಿ.